ಆಗೋದು. ಆದ್ರಿಂದ ತಾಯಂದ್ರು ಜಾಗೃತರಾಗಿ ಮನೆ ಮಕ್ಕಳನ್ನು ಜಾಗೃತಗೊಳಿಸಿ. ಮನೆಯ ಅಯೋಧ್ಯೆಯಲ್ಲಿ ತದ್ವಾರ ಇಡೀ ದೇಶ ರಾಮರಾಜ್ಯವಾಗುತ್ತೆ. ಮನೆ ಮಕ್ಕಳ ಧರ್ಮ ಜಾಗೃತಿ ಯಾವುದರ ಮೂಲಕ ತರ್ತೀರಾ? ಧರ್ಮ ಬೋಧನೆ ಮೂಲಕ. ನಿಮ್ಮಿಂದ ಸಾಧ್ಯವಾದ್ರೆ ಧರ್ಮ ಗ್ರಂಥಗಳ ಮೂಲಕ ಮಕ್ಕಳಿಗೆ ಧರ್ಮ ಬೋಧನೆ ಮಾಡಿ. ಆಗಿಲ್ವಾ? ನಮಗೆ ವೇದ ಉಪನಿಷತ್ತುಗಳ ಪಾಠ ಆಗಿಲ್ಲಮ್ಮ. ರಾಮಾಯಣ ಮಹಾಭಾರತ ಅಂತ ಇತಿಹಾಸಗಳನ್ನು ಓದಿ ಹೇಳುವಷ್ಟು ಸಮಯ ನಮಗಿಲ್ಲ. ಕನಿಷ್ಠ ಪಕ್ಷ ಭಗವದ್ಗೀತೆ ಶ್ಲೋಕಗಳನ್ನು ಮಕ್ಕಳಿಗೆ ಹೇಳಿಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಪುರಾಣಗಳ ಕಥೆಗಳನ್ನು ಹೇಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಪರವಾಗಿಲ್ಲ. ಸಾಧ್ಯವಾದ್ರೆ ಮಕ್ಕಳಿಗೆ ಧರ್ಮ ಗ್ರಂಥಗಳ ಮೂಲಕ ಧರ್ಮ ಜಾಗೃತಿ ಮೂಡಿಸಿ. ಆಗಿಲ್ವಾ? ಕನಿಷ್ಠ ಪಕ್ಷ ವಾರಕ್ಕೆ ಒಂದು ದಿನ ಮನೆಯ ಮಕ್ಕಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಬನ್ನಿ. ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನ ಹಾಡಿಸಿ ಸಾಕು. ಆ ಮಗುವಿನಲ್ಲಿ ತನ್ನಿಂತಾನೇ ಧರ್ಮ ಜಾಗೃತಿ ಆಗುತ್ತೆ. ಇವತ್ತು ಹಿಂದೂ ಮನೆ ಪೋಷಕರ ಮಾಡಬೇಕಾಗಿರುವಂತಹ ಮೊಟ್ಟ ಮೊದಲ ಕೆಲಸ ಇದು. ಮನೆಯ ಮಕ್ಕಳನ್ನ ದೇವಸ್ಥಾನ ಕರ್ಕೊಂಡು ಬರೋದು. ಮಕ್ಕಳು ಕೂತು ದೇವಸ್ಥಾನದಲ್ಲಿ ಭಜನೆ ಹಾಡಿದ್ರೆ ಭಗವಂತನ ಧರೆಗಿಳಿದು ಬರ್ತಾ ಇದ್ದು. ನಾನು ಹೇಳ್ತಿರುವಂತ ಮಾತಲ್ಲ. ಕುಂಬಾರಗುಂಡೆ ಎಂಬ ಶರಣರ ಇತಿಹಾಸವನ್ನ ಹರಿಯ ರಗಳೆಯಲ್ಲಿ ಬರೆದು ಜೀವಂತ ಸಾಕ್ಷಿ ವಿವರಿಸ್ತಾರಲ್ಲ. ಕುಂಬಾರಗುಂಡೆಯ ಸಾಮಾನ್ಯ ಮಳಿಗೆ ಮಾಡುವಂತ ವ್ಯಕ್ತಿ, ಅವರಿಗೆ ಓದು ಬರಹ ಗೊತ್ತಿಲ್ಲ, ಅಕ್ಷರ ಗೊತ್ತಿಲ್ಲ. ಗೊತ್ತಿರೋದೊಂದು ಶಿವನ ಮೇಲಿರುವಂತ ಭಕ್ತಿ. ದಿನ ಮಡಿಕೆ ಮಾಡಬೇಕಾದ್ರೆ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಯನ್ನ ಹಾಡ್ತಾ ಹಾಡ್ತಾ ಕುಣಿತಿದ್ರು. ನೋಡಿದಂತ ಶಿವರಿಗೆ ಅನಿಸ್ತು, ನನ್ನ ಭಕ್ತ ದಿನ ನನಗೋಸ್ಕರ ಭಜನೆ ಹಾಡು ಕುಣಿತಾನೆ, ಒಂದು ದಿನ ನಾನೇ ಹೋಗಿ ಭಕ್ತನ ಭಜನೆಗೆ ಕುಣಿಬೇಕಲ್ಲ. ಧರೆಗಿಳಿದು ಬಂದ್ರು ಶಿವ. ಆದ್ರೆ ಶಿವ ನೃತ್ಯ ಮಾಡ್ಲಿಕ್ಕೆ ಇಷ್ಟು ರಂಗವೇದಿಕೆ ಸಾಯೋದಿಲ್ಲವಲ್ಲ. ಶಿವ ತಾನೇ ರಂಗವೇದಿಕೆ ಸೃಷ್ಟಿಸಿಕೊಳ್ತಾರೆ. ತನ್ನ ಒಂದು ಕಾಲಿನಿಂದ ಪಾತಾಳ ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನು ಎತ್ತಿ ಅಖಂಡವಾದಂತ ವಿರಾಟ ಸ್ವರೂಪ ರಂಗವೇದಿಕೆ ಸೃಷ್ಟಿಸಿ ತಾನೇ ನಿರ್ಮಿಸಿದಂತ ರಂಗಭೂಮಿಯಲ್ಲಿ ತನ್ನದನ್ನುತ್ತ ಹಾಡಿದ ಭಜನೆಗೆ ಶಿವನೇ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡುತ್ತು. ಹೇಗಿತ್ತು ಆ ಶಿವನ ತಾಂಡವ? ಕುಂಬಾರಗುಂಡ ರಗಳೆ ಅಂತ ಹರಿಯ ರಗಳೆ ಬರೆದು ವಿವರಿಸ್ತಾರೆ. ಭಕ್ತನ ಭಜನೆಗೆ ಶಿವ ಆಡುವಂತ ತಾಂಡವ. ದಶಭುಜಂ ಬಿತ್ತಡದೊಳ್ ಪಸರಿಸಿ ಸೇವಕರಂಗಳ ನೆತ್ತಲ್ ನೇಮಿಸಿ ಒಂದು ಪದಂ ಪಾತಾಳವನ್ನೆತ್ತಿ ಒಂದು ಪದಂ ಬ್ರಹ್ಮಾಂಡವನ್ನೆತ್ತಿ ಜಡಗರ ಬೆಂಬಳಿ ಬಿಡಿದಾಡುತ್ತಿರೆ ಮುಡಿಯೊಳು ಸುರುನದಿ ತುಳುಕಾಡುತ್ತಿರೆ ಕಡು ಚರವಳಗಂ ಕುಣಿದಾಡುತ್ತಿರೆ ಬಿಸಿಲುಗ ಡಮರುಗ ದಂಡನ್ ಢಳಿರಿ ಬಿಸಿಲು ಹರಿಯವ ತಾರಂ ತಿರ್ರನೆ ತಿರುಗುತ್ತಿರ ಹೈಗಳೆತ್ತಲ್ ಕರಿಯ ಪಲ್ಲವಂಬು ಹರಿಸಲ್ ಸರಸಿನ ಭವನ ಶಿರಂಪ ಬಿಡುತ್ತಿರೆ ಸುರವ ಶಿರೋಮಾಲೆಗಳು ಉಳಿಯುತ್ತಿರೆ ಒಂಗೆಜ್ಜುಗಳ ರವಂಗಳು ಹಲುಕೆನೆ ತೊಂಗಳ ಗಂಟೆ ರಂಡನ್ ಢಳಿರನೆ ಆಡಿದ ನಾಡಿದ 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 ನಾಡಿದನ ಹಾ ಶಂಕರ ಆಡಿದ ನಾ ಗುಂಡನ ಮುಂದೀಶ್ವರ ಅಂತ ಹರಿಯರು ಕುಂಬಾರಗುಂಡೆನ ರಗಳೆಯನ್ನು ಬರೆದು ವಿವರಿಸ್ತಾರಲ್ಲ. ಅದು ಭಕ್ತ ಹಾಡುವ ಭಜನೆಗಿರುವ ಸಾಮರ್ಥ್ಯ. ಮನಸ್ಸು ಮಾಡಿದ್ರೆ ಭಗವಂತನ ಧರೆಗಿಳಿಸಿ ತನ್ನ ನೃತ್ಯ ಮಾಡಿಸಬಲ್ಲದು. ಅಂತ ಭಜನೆಗಳ ಮಕ್ಕಳ ಬಾಯಿಂದ ಬರಬೇಕು. ಸಂಕೀರ್ತನ ಯಾತ್ರೆನಲ್ಲಿ ನೋಡುದಲ್ಲ, ಆಯೋಜಕರು ತುಂಬಾ ಸುಂದರವಾಗಿ ಆಲೋಚನೆ ಮಾಡಿ ಪಂಡರೀಪುರದಿಂದ 70 ಜನ ಕೀರ್ತನಾಕಾರ ಸಂಘಟನೆಯನ್ನ ಕರೆಸಿ ಸಂಕೀರ್ತನ ಯಾತ್ರೆಯನ್ನು ಸಾಕಾರಗೊಳಿಸಿದ್ದಾರೆ. 70 ಜನ. ಅವರ ವಯಸ್ಸನ್ನ ಗಮನಿಸಿ. ನೀವು ಪುರಾಣ ಹೇಳ್ತೀನಿ ಅಂತ ಬಂದ್ರೆ ಪುರಾಣಕ್ಕೆ ಸೇರೋದು ವೃದ್ಧರು ಮಾತ್ರ. ನಾನು ಡಿಜೆ ಹಾಕಿಸ್ತೀನಿ ಅಂದ್ರೆ